ಚಿತ್ರಮಂಜರಿನಲ್ಲಿ ಪ್ರೇಮಲೋಕ ಸಿನಿಮಾದ ಹಾಡುಗಳು ಬರೋದಕ್ಕೆ ಶುರುವಾಗುತ್ತೆ. ಹಂಸಲೇಖ ಅವರು ಒಪ್ಪದೇ ಇಲ್ಲವಂತೆ. ಸರ್ ಇಲ್ಲ ಇದು ನನ್ನ 3ನೇ ಸಿನಿಮಾ. ಪ್ರೇಮಲೋಕದಲ್ಲಿ ಈಗ ನನಗೆ ಈಗ ತಾನೇ ಹೆಸರು ಬಂದಿದೆ. ಪ್ರೇಮಲೋಕದ ದಾಖಲೆಯನ್ನು ರಣಧೀರ ಕ್ಯಾಸೆಟ್ ಸೇಲ್ ಮುರಿದಾಕತ್ತಂತೆ. ಹೋಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ 5ನೇ ವಾರದ ನಂತರ ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ. ರಣಧೀರ ಸಿನಿಮಾದ ಯಶಸ್ಸಿನ ಹಿಂದೆ ಮಹಾಗುರುಗಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆಗ ಹಂಸಲೇಖ ಅವರು ಆ ಸಿನಿಮಾದ ಚಾಲೆಂಜಿಂಗ್ ಆಗಿ ತಗೋತಾರೆ. ವೀರಸ್ವಾಮಿಯವ್ರ ಹತ್ರ ಬೇರೆ ಅವರು ವಾದ ಮಾಡಿಬಿಟ್ಟಿದ್ದಾರೆ. ಪ್ರೇಮಲೋಕ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರೇಮಲೋಕ ಸಿನಿಮಾ ಹೇಗೆ ಸೃಷ್ಟಿ ಆಯಿತು, ಆನಂತರ ಅದು ಯಾವ ರೀತಿ ಯಶಸ್ವಿ ಆಯಿತು, ಕನ್ನಡ ಚಿತ್ರರಂಗದಲ್ಲಿ ಚರಿತ್ರೆಯನ್ನು ಯಾವ ರೀತಿ ಸೃಷ್ಟಿ ಮಾಡ್ತು ಅಂತ ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಕೆಲ ವಿಚಾರಗಳನ್ನು ಹೇಳೋಕ್ಕಾಗಿರಲಿಲ್ಲ. ಅದೇನೆಂದರೆ ಪ್ರಮುಖವಾಗಿ ಆ ಸಿನಿಮಾ ಅಂದರೆ ಪ್ರೇಮಲೋಕ ಸಿನಿಮಾ ಯಶಸ್ಸಿನ ಹಿಂದೆ ಮಹಾಗುರುಗಳು ಹಂಸಲೇಖ ಅವರು ಕೊಟ್ಟಂಥ ಒಂದು ಐಡಿಯಾ ಕೂಡ ಕೆಲಸ ಮಾಡಿತ್ತು. ಏನದು ಐಡಿಯಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ರೇಮಲೋಕ ಸಿನಿಮಾ 1987ರಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾವನ್ನು ಮೊದಲಿಗೆ KCN ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಆ ಸಿನಿಮಾದ ಬಜೆಟನ್ನು ಕೇಳಿ ಅವರು ಶಾಕ್ ಆಗಿಬಿಡ್ತಾರೆ. ಅಯ್ಯೋ, ಇಷ್ಟೊಂದು ಬಜೆಟ್ ಹಾಕೋಕ್ಕಾಗಲ್ಲಪ್ಪ ಅಂತೇಳಿ ಆ ಸಿನಿಮಾನ ರಿಜೆಕ್ಟ್ ಮಾಡ್ತಾರೆ. ಆಗ ರವಿಚಂದ್ರನ್ ಅವರು ನಾನೇ ಮಾಡ್ತೀನಿ, ಇದನ್ನು ಈಗಾಗಲೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಇದನ್ನು ಈ ಸಿನಿಮಾ ಡ್ರಾಪ್ ಮಾಡೋದು ಬೇಡ, ನಾನೇ ಮಾಡ್ತೀನಿ ಅಂತೇಳಿ ಅವ್ರ ತಂದೆಯವ್ರ ಹತ್ರ ಈ ವಿಚಾರನ ಹೇಳ್ತಾರೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬಜೆಟ್ ಆಗುತ್ತೆ ಅಂದಾಗ ವೀರಸ್ವಾಮಿಯವರು ಸ್ವಲ್ಪ ಶಾಕ್ ಆಗ್ತಾರಂತೆ. ಕಡೆಗೆ ನನ್ನ ಮಗ ಏನೋ ಒಂದು ಮ್ಯಾಜಿಕ್ ಮಾಡ್ತಾನೆ, ಇರಲಿ ಪ್ರೋತ್ಸಾಹ ಕೊಡೋಣ ಅಂತೇಳಿ ವೀರಸ್ವಾಮಿಯವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಲ್ಲಿಂದ ಆ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ. ರವಿಚಂದ್ರನ್ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಹಂಸಲೇಖ ಅವರ 2ನೇ ಸಿನಿಮಾ ಅದು ಸಂಗೀತ ಕೊಟ್ಟಿದ್ದು. ಮೊದಲನೇದು ಹೆಣ್ಣೆ ನಿನಗೇನು ಬಂಧನ. ಅದಾದಮೇಲೆ ಪ್ರೇಮಲೋಕ ಸಿನಿಮಾಗೆ ಅವರು ಸಂಗೀತ ಮತ್ತು ಸಾಹಿತ್ಯದ ಜೊತೆಗೆ ಸಂಭಾಷಣೆಯನ್ನು ಬರೀತಾರೆ. ಸಿನಿಮಾ ಏನು ಅವ್ರು ಅಂದ್ಕೊಂಡಿದ್ರು ಹಂಸಲೇಖ ಮತ್ತು ರವಿಚಂದ್ರನ್ ಅದೇ ರೀತಿ ಬರ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಈಗ ನಮ್ಮ ಕನ್ನಡ ಚಿತ್ರಪ್ರೇಮಿಗಳಿಗೆ ಬೇರೆಯ ಲೋಕವನ್ನು ನಾವು ತೋರಿಸ್ಬೇಕು, ಅವ್ರದ್ದು ಒಂದೇ ಟೇಸ್ಟ್ ಇದೆ, ಆ ಟೇಸ್ಟನ್ನು ನಾವು ಬದಲಾಯಿಸಬೇಕು, ಅವ್ರ ಮನಸ್ಸನ್ನು ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಅವ್ರು ಮೊದಲೇ ಯೋಚನೆ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆ ಸಿನಿಮಾದ ಎಲ್ಲ ಹಾಡುಗಳನ್ನು ಹೊಸದನದಿಂದ ಅದ್ಧೂರಿಯಾಗಿ ಚಿತ್ರೀಕರಣ ಮಾಡ್ತಾರೆ. ಹಾಡುಗಳು ಕೂಡ ಸೂಪರ್ ಹಿಟ್ಟಾಗಿ ಬಂದಿರುತ್ತೆ. ಆದರೆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಹಾಡು ಅಷ್ಟಾಗಿ ಫೇಮಸ್ ಆಗಿರೋದಿಲ್ಲ. ಏನೋ ಒಂದು ಚೆನ್ನಾಗಿ ತೆಗಿತಾ ಇದ್ದಾರಂತೆ, ರವಿಚಂದ್ರನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಂತೆ ಅಂತ ಪತ್ರಿಕೆಗಳಲ್ಲಿ ಸುದ್ದಿ ಆಗಿರುತ್ತೆ. ಆದರೆ ಆ ಸಿನಿಮಾದ ಹಾಡುಗಳನ್ನು ಅಷ್ಟಾಗಿ ಯಾರು ಕೇಳ್ತಾ ಇರಲ್ಲ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಬಂದಾಗ ನೋಡೋಣ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆ ಸಿನಿಮಾ 87ರಲ್ಲಿ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಪಾಲಿ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ಸಂಗಮ್. ರವಿಚಂದ್ರನ್ ಅವರು ಕಪಾಲಿ ಚಿತ್ರಮಂದಿರದಲ್ಲಿ ಪ್ರೇಮಲೋಕವನ್ನು ರಿಲೀಸ್ ಮಾಡ್ತಾರೆ. ಮೊದಲನೇ ದಿನ ವೀರಸ್ವಾಮಿಯವರಿಗೆ ಮತ್ತು ರವಿಚಂದ್ರನ್ ಅವರಿಗೆ ನಿರಾಸೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಲೆಕ್ಷನೇ ಇಲ್ಲ. ಕೇವಲ ಮೊದಲನೇ ದಿನ ಅಲ್ಲ, ಮೊದಲ 3-4 ವಾರಗಳು ಪ್ರೇಮಲೋಕ ಸಿನಿಮಾ ಕಲೆಕ್ಷನ್ನೇ ಇರೋದಿಲ್ಲ. ರಾಜ್ಯಾದ್ಯಂತ ಬಹಳನೇ ಡಲ್ಲಾಗಿರುತ್ತೆ ಕಲೆಕ್ಷನ್. ನೋಡೋಣ ನಿಧಾನವಾಗಿ ಪಿಕಪ್ ಆಗುತ್ತೆ ಅಂತಲೇ ಕಾಯ್ತಾ ಇರ್ತಾರೆ. ಸಿನಿಮಾವನ್ನು 3ನೇ ವಾರ 4ನೇ ವಾರ ಕೂಡ ಬರುತ್ತೆ ಸಿನಿಮಾ. ಆಗಲೂ ಕಲೆಕ್ಷನ್ ಪಿಕಪ್ ಆಗೋದಿಲ್ಲ. ಆಗ ರವಿಚಂದ್ರನ್ ಹಂಸಲೇಖ ಅವರೆಲ್ಲ ಒಂದು ಚರ್ಚೆ ಮಾಡ್ತಿರ್ತಾರಂತೆ. ಏನು ರಾಜು ಹಿಂಗೆ ಆಗೋಯ್ತಲ್ಲ, ಸಿನಿಮಾ ಯಾಕೋ ಪಿಕಪ್ಪೇ ಆಗ್ತಾ ಇಲ್ವಲ್ಲ, ಎಷ್ಟು ಚೆನ್ನಾಗಿ ಬಂದಿದ್ರು ಕೂಡ ಪಿಕಪ್ ಆಗ್ತಿಲ್ವಲ್ಲ ಅಂತೆಲ್ಲ ರವಿಚಂದ್ರನ್ ಹಂಸಲೇಖ ಅವ್ರು ಮಾತಾಡ್ಕೋತಾರೆ. ಆಗ ಹಂಸಲೇಖ ಅವ್ರು ಒಂದು ಐಡಿಯಾ ಹೇಳ್ತಾರಂತೆ. ಸರ್, ಹೇಗಿದ್ದರೂ ದೂರದರ್ಶನದಲ್ಲಿ ಪ್ರತಿ ಗುರುವಾರ ಚಿತ್ರಮಂಜರಿ ಬರುತ್ತೆ, ಅದು ಒಂದು ರೀತಿ ನಮಗೆ ಪ್ರಚಾರ ಕೊಡುವಂತಹ ಮಾಧ್ಯಮ ಅಂತ ಹೇಳ್ಬೋದು. ಒಂದು ಕೆಲಸ ಮಾಡಿ, ಹೇಗೂ 4 ವಾರ ಆಗಿಬಿಟ್ಟಿದೆ, ನಮ್ಮ ಹಾಡುಗಳು ಕೂಡ ಅಷ್ಟು ಅದ್ಧೂರಿಯಾಗಿ ಬಂದಿದೆ, ಸ್ವಲ್ಪ ನಿಧಾನವಾಗಿ ಎಲ್ಲ ಕಡೆ ಟಾಕ್ ಕೇಳಿ ಬರ್ತಾಯಿದೆ ಹಾಡುಗಳು ಚೆನ್ನಾಗಿದೆ ಅಂತ. ನಾವು ಯಾಕೆ ಚಿತ್ರಮಂಜರಿನಲ್ಲಿ ಆ ಹಾಡುಗಳನ್ನು ಹಾಕಬಾರ್ದು? ಚಿತ್ರಮಂಜರಿನಲ್ಲಿ ಆ ಹಾಡುಗಳನ್ನು ಹಾಕಿದ್ರೆ ಅದು ಪ್ರಚಾರ ಆಗುತ್ತೆ. ಯಾಕಂದರೆ ಇವತ್ತು ಎಲ್ಲಿ TV ಇರುತ್ತೋ, ಚಿತ್ರಮಂಜರಿ ನಡೆಯೋ ದಿನ ನೂರಾರು ಸಂಖ್ಯೆಯಲ್ಲಿ ಆ TV ಮುಂದೆ ಜನ ಕೂತಿರ್ತಾರೆ. ಅದು ನೋಡಾದರೂ ಸ್ವಲ್ಪ ಕಲೆಕ್ಷನ್ ಬರ್ಬೋದು, ಪಿಕಪ್ ಆಗ್ಬೋದು, ನೋಡೋಣ, ಸುಮ್ಮನೆ ಹಾಡುಗಳನ್ನು ಕೊಟ್ಬಿಡಿ ಅಂತ ಹೇಳ್ತಾರಂತ. ಅಲ್ಲಿವರೆಗೂ ಪ್ರೇಮಲೋಕದ ಹಾಡುಗಳನ್ನು ಚಿತ್ರಮಂಜರಿನಲ್ಲಿ ಹಾಕಿರೋದಿಲ್ಲ. ಚಂದ್ರನವ್ರಿಗೂ ಒಳ್ಳೆ ಐಡಿಯಾ ಅಂತೇಳಿ ಚಿತ್ರಮಂಜರಿನಲ್ಲಿ ಪ್ರೇಮಲೋಕ ಸಿನಿಮಾದ ಹಾಡುಗಳು ಬರೋದಕ್ಕೆ ಶುರುವಾಗುತ್ತೆ. ಆಗೆಲ್ಲ ಚಿತ್ರಮಂಜರಿನಲ್ಲಿ ಯಾವ್ದಾದ್ರು ಒಂದು ಹಾಡುಗಳನ್ನು ಹಾಕ್ತಾಯಿದ್ರು. ಕನ್ನಡ ಸಿನಿಮಾದ ಯಾವ್ದಾದ್ರು ಒಂದು ಹಾಡುಗಳು ಮಾತ್ರ ಕೊಡ್ತಾಯಿದ್ರು. ಆದರೆ ರವಿಚಂದ್ರನ್ ಅವರು 3 ಹಾಡನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಪ್ರತಿ ಗುರುವಾರ ಆವಾಗ ಚಿತ್ರಮಂಜರಿ ಇರ್ತಾಯಿತ್ತು. ಚಿತ್ರಮಂಜರಿನಲ್ಲಿ ಪ್ರೇಮಲೋಕ ಸಿನಿಮಾದ ಹಾಡುಗಳು ಬರ್ತಿದ್ದಾಗೇ ಮೊದಲನೇ ವಾರ ಸಾಂಗ್ನ ನೋಡ್ತಾರೆ, ಏನಿದು ಇಷ್ಟು ಸಖತ್ತಾಗಿದೆ ಅಂತೇಳಿ ಒಬ್ಬರಿಂದ ಒಬ್ಬರು ಬಾಯಿಗೆ ಪ್ರಚಾರ ಆಗ್ಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ಮಾಡಿಬಿಟ್ಟಿರ್ತಾರೆ. ಆ ಹಾಡಂತೂ ಚಿತ್ರಮಂಜರಿನಲ್ಲಿ ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಡುತ್ತೆ ಅಂತ ಹೇಳ್ಬೋದು. ನಮ್ಮ ಹುಡುಗಿ ಆ ಸಾಂಗಲ್ಲಿ ವಿಷ್ಣುವರ್ಧನ್ ಅವರು ಪ್ರೊಫೆಸರ್ ಆಗಿರ್ತಾರೆ, ಪ್ರಭಾಕರ್ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ. ಅದನ್ನು ನೋಡ್ತಿದ್ದಾಗೇ ಏನಿದೆ ಹಾಡು ಇಷ್ಟು ಸಖತ್ತಾಗಿದೆ, ಏನೋ ಹೊಸತನ ಇದೆಯಲ್ಲ ಇದು ಅಂತೇಳಿ
ಒಬ್ಬರಿಂದ ಒಬ್ರಿಗೆ ಪ್ರಚಾರ ಶುರುವಾಗಿ 5ನೇ ವಾರದಿಂದ ಪ್ರೇಮಲೋಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜನ ಸುನಾಮಿ ಅಂತ ಹೇಳ್ಬೋದು. 4 ವಾರ ಕಲೆಕ್ಷನೇ ಇಲ್ಲ, 5ನೇ ವಾರದಿಂದ ಆ ಕಲೆಕ್ಷನ್ನ ನಿಲ್ಲಿಸೋದಕ್ಕಾಗೋದೇ ಇಲ್ಲ. ಆ ಥರ ರಾಜ್ಯಾದ್ಯಂತ ಕಲೆಕ್ಷನ್ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಪ್ರೇಮಲೋಕದ ಸಿನಿಮಾ ಯಶಸ್ಸಿನತ್ತ ಸಾಗೋದಕ್ಕೆ ಶುರುವಾಗುತ್ತೆ. ಹಂಸಲೇಖ ಅವರು ಕೊಟ್ಟಂಥ ಒಂದು ಐಡಿಯಾ, ಚಿತ್ರಮಂಜರಿನಲ್ಲಿ ಸಾಂಗ್ ಹಾಕಿ ನೋಡೋಣ ಒಂದು ಚಾನ್ಸು ಅಂತ ಹೇಳ್ತಾರಲ್ಲ, ಅದು ಕೈ ಹಿಡಿಯುತ್ತೆ. ಚಿತ್ರಮಂಜರಿನಲ್ಲಿ ಹಾಡುಗಳನ್ನು ಹಾಕಿದ್ದೆ ತಡ ಹಳ್ಳಿಗಳಿಗೂ ಆ ಹಾಡು ರೀಚ್ ಆಗುತ್ತೆ. ಆಗ ಸಿನಿಮಾದ ಹಾಡುಗಳ ಬಗ್ಗೆ ಕ್ರೇಜ್ ಶುರುವಾಗುತ್ತೆ. ಸಿನಿಮಾದ ಕ್ಯಾಸೆಟ್ ಕೂಡ ಭರ್ಜರಿಯಾಗಿ ಸೇಲ್ ಆಗುತ್ತೆ. ಲಹರಿ ಕಂಪ್ನಿಯವರು ಆ ಮಟ್ಟಿಗೆ ಕ್ಯಾಸೆಟ್ ಸೇಲ್ ಮಾಡಿದ್ದು ಪ್ರೇಮಲೋಕ ಸಿನಿಮಾದಲ್ಲೇ. ಅದು ಅವರ ಮೊದಲನೇ ಸಿನಿಮಾ ಅಂತೆ. ಅವರ ಕಂಪ್ನಿನಲ್ಲಿ ಲಕ್ಷಾಂತರ ಕ್ಯಾಸೆಟ್ ಒಟ್ಟಿಗೆ ಸೇಲ್ ಆಗೋಕ್ಕೆ ಶುರುವಾಗಿದ್ದು. ಆ ಮಟ್ಟಿಗೆ ಪ್ರೇಮಲೋಕದ ಹಾಡುಗಳು ಸುಂಟರಗಾಳಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಮೊದಲ 4 ವಾರ ಫಿಲಮ್ ಹೋಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ 5ನೇ ವಾರದ ನಂತರ ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ಡೇಸ್, ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನ, ಬೆಂಗಳೂರು ಕಪಾಲಿನಲ್ಲಿ ಭರ್ಜರಿ ದಾಖಲೆಯನ್ನು ಮಾಡಿಬಿಡುತ್ತೆ. ಈ ರೀತಿ ಪ್ರೇಮಲೋಕ ಹೋಗೋದೇ ಇಲ್ಲ ಸಿನಿಮಾ ಅಂತಿದ್ದಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಚರಿತ್ರೆಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಇದು ಪ್ರೇಮಲೋಕದ ಕಥೆ ಆಗುತ್ತೆ. ಅದಾದ ನಂತರ ಬಂದಂತಹ ರಣಧೀರ, ಆ ಸಿನಿಮಾದ ಒಂದು ಸ್ವಾರಸ್ಯಕರ ವಿಚಾರ ಇದೆ. ರಣಧೀರ ಸಿನಿಮಾನು ಕೂಡ ವೀರಸ್ವಾಮಿಯವರೇ ಪ್ರೊಡ್ಯೂಸರು. ಅವರು ಹಿಂದಿಯ ಹೀರೋ ಸಿನಿಮಾದ ರೀಮೇಕನ್ನು ಮಾಡಬೇಕು ಅಂತ ರೈಟ್ಸ್ ತಗೊಂಬರ್ತಾರೆ. ಹಿಂದಿನಲ್ಲಿ ಜಾಕಿ ಶ್ರಾಫು, ಮೀನಾಕ್ಷಿ ಶೇಷಾದ್ರಿ ಮಾಡಿರ್ತಾರೆ. ಆ ಸಿನಿಮಾ ಬಾಲಿವುಡ್ನಲ್ಲಿ ಅದ್ದೂರಿ ಜಯಬೇರಿಯನ್ನು ಬಾರಿಸಿರುತ್ತೆ. ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂತೇಳಿ ರೀಮೇಕ್ ರೈಟ್ಸ್ ತರ್ತಾರೆ. ಹಂಸಲೇಖ ಅವರಿಗೆ ವೀರಸ್ವಾಮಿಯವರು ಹೇಳ್ತಾರಂತೆ, ರಾಜು, ಹಿಂದಿ ಸಿನಿಮಾ ಹೀರೋ ರಿಮೇಕ್ ಮಾಡ್ತಾಯಿದ್ದೀನಿ, ನೀನೇ ಆ ಸಿನಿಮಾಗೆ ಸ್ಕ್ರಿಪ್ಟ್ ರೈಟ್ರು ನೀನೇ ಆಗಬೇಕು, ಡೈಲಾಗು ನೀನೇ ಬರೀಬೇಕು, ಸಂಗೀತ ಸಾಹಿತ್ಯ ಎಲ್ಲ ನಿಂದೇ ಜವಾಬ್ದಾರಿ, ರವಿಚಂದ್ರನಿಗೆ ಅಸೋಸಿಯೇಟ್ ಡೈರೆಕ್ಟ್ರು ಕೂಡ ನೀನೇ ಆಗಬೇಕು ಅಂತ ವೀರಸ್ವಾಮಿಯವರು ಹಂಸಲೇಖ ಅವ್ರಿಗೆ ಹೇಳ್ತಾರೆ. ಆಯಿತು ಅಂತ ಒಪ್ಕೋತಾರೆ. ಆಗ ವೀರಸ್ವಾಮಿಯವರು ಹಂಸಲೇಖರು ಒಂದು ಮಾತು ಹೇಳ್ತಾರಂತೆ, ಹೀರೋ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ, ಅದೇ ಹಾಡುಗಳನ್ನೇ ಅದೇ ಟ್ಯೂನ್ಗಳನ್ನೇ ತಗೊಂಬಿಡಪ್ಪ, ಯಾವುದೋ ಸುಮ್ಮನೆ ಟೆನ್ಷನೇ ಬೇಡ, ತುಂಬ ಚೆನ್ನಾಗಿದೆ 6 ಹಾಡುಗಳಿವೆ, ಅದೇ ಟ್ಯೂನ್ ತಗೊಂಬಿಡು, ಸುಮ್ಮನೆ ಜಾಸ್ತಿ ಟೆನ್ಷನ್ನೇ ತಗೊಳ್ಳೋದು ಬೇಡ ಅಂದ ತಕ್ಷಣ ಹಂಸಲೇಖ ಅವರಿಗೆ ಶಾಕು. ಹಂಸಲೇಖ ಅವ್ರು ಒಪ್ಪೋದೇ ಇಲ್ವಂತೆ. ಸರ್ ಇಲ್ಲ, ಇದು ನನ್ನ 3ನೇ ಸಿನಿಮಾ, ಪ್ರೇಮಲೋಕದಲ್ಲಿ ಈಗ ನನಗೆ ಈಗ ತಾನೇ ಹೆಸರು ಬಂದಿದೆ, ಈಗ ನಾನು ಬೇರೆ ಸಿನಿಮಾದ ಕಾಪಿ ಮಾಡೋದು ನನಗೆ ಆಗಲ್ಲ ಸರ್, ಅದು ಬೇಕಾದ್ರೆ ಒರಿಜಿನಲ್ ಟ್ಯೂನ್ಗಳನ್ನು ಕೊಡ್ತೀನಿ, ಕಾಪಿ ಅಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಆವಾಗ ವೀರಸ್ವಾಮಿಯವರು ಒಪ್ಪೋದೇ ಇಲ್ಲ, ಯಾಕಪ್ಪ ಮಾಡಲ್ಲ, ಮಾಡಬೇಕು ಅಂತ. ಆಗ ಹಂಸಲೇಖ ಅವ್ರು ಹೇಳ್ತಾರಂತೆ, ಅದು ಸ್ಕ್ರಿಪ್ಟ್ ಬರೀತೀನಿ, ಡೈಲಾಗ್ಸು ಬರೀತೀನಿ, ಅಸೋಸಿಯೇಟ್ ಆಗೋ ಕೆಲಸ ಮಾಡ್ತೀನಿ, ಆದರೆ ಸಂಗೀತ ಮತ್ತು ಸಾಹಿತ್ಯದ ಜವಾಬ್ದಾರಿಯನ್ನು ವಹಿಸ್ಕೊಡೋದಿಲ್ಲ, ಬೇಡ, ನಾನು ಬೇರೆ ಸಿನಿಮಾನ ಕಾಪಿ ಮಾಡೋಕ್ಕೋಗಲ್ಲ, ನನ್ನದೇ ಸ್ವಂತ ಟ್ಯೂನ್ಗಳನ್ನು ಕೊಟ್ಟರೆ ಬೇಕಾದ್ರೆ ನಾನು ಮಾಡ್ತೀನಿ ಅಂದಾಗ ವೀರಸ್ವಾಮಿಯವರು ಒಪ್ಪೋದಿಲ್ಲ. ಯಾಕೆ ಹಂಗೆ ಹೇಳ್ತಿದ್ದೀಯ, ಒಪ್ಕೊಳ್ಳೇಬೇಕು ಅಂತ ಅವರು ಸ್ವಲ್ಪ ಹಂಸಲೇಖ ಅವ್ರಿಗೆ ಜೋರು ಮಾಡ್ತಾರಂತೆ. ಆವಾಗ ಮಾತು ನಡೀತಾ ಇರತ್ತಂತೆ. ಆ ಟೈಮ್ನಲ್ಲಿ ರವಿಚಂದ್ರನ್ ಅವರು ಅಲ್ಲಿಗೆ ಬಂದು ವೀರಸ್ವಾಮಿಯವ್ರಿಗೆ ಹೇಳ್ತಾರಂತೆ, ಅಪ್ಪ, ರಾಜು ಸಿದ್ಧಾಂತ ಇಟ್ಕೊಂಡಿರುವಂಥ ವ್ಯಕ್ತಿ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಬೇರೆ ಸಿನಿಮಾದ ಅವ್ರು ಕಾಪಿ ಮಾಡಲ್ಲ, ನಿಮಗೆ ಹಂಸಲೇಖ ಅವರೇ ಬೇಕು, ಅದೇ ರೀತಿ ಕಾಪಿ ಮಾಡಬೇಕು ಅಂತ ಅವ್ರು ಒಪ್ಕೊಂಡ್ರೆ ಓಕೆ, ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ನಾವು ಫೋರ್ಸ್ ಮಾಡೋದು ಬೇಡ, ಬೇರೆ ಯಾರಿಗಾದರೂ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡೋಣ, ಇಲ್ಲಾಂದರೆ ಇವ್ರದೇ ಸ್ವಂತ ಟ್ಯೂನ್ ಕೊಡಲಿ, ಅವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳ್ತಾರಂತೆ. ಆಗ ವೀರಸ್ವಾಮಿಯವರು ನೀನೇ ಹಿಂಗೆ ಹೇಳ್ತಿದ್ಯಾ ಅಂದರೆ ಆಯಿತು ಬಿಡಪ್ಪ, ಸ್ವಂತ ಟ್ಯೂನೇ ಕೊಡಲಿ ಅಂತೇಳಿ ಒಪ್ಕೋತಾರೆ. ಆಗ ಹಂಸಲೇಖ ಅವರು ಆ ಸಿನಿಮಾದ ಚಾಲೆಂಜಿಂಗ್ ಆಗಿ ತೊಗೋತಾರೆ. ವೀರಸ್ವಾಮಿಯವ್ರ ಹತ್ರ ಬೇರೆ ಅವ್ರು ವಾದ ಮಾಡಿಬಿಟ್ಟಿದ್ದಾರೆ, ನಾನು ಕೊಟ್ಟರೆ ಸ್ವಂತ ಟ್ಯೂನ್ಗಳನ್ನೇ ಕೊಡೋದು, ಕಾಪಿ ಮಾಡಲ್ಲ ಅಂತ. ವೀರಸ್ವಾಮಿಯವರಿಗೆ ಚಾಲೆಂಜ್ ಮಾಡಿರೋದ್ರಿಂದ ಈ ಸಿನಿಮಾ ಪ್ರೇಮಲೋಕಗಿಂತ ಹೆಚ್ಚು ನನಗೆ ಹೆಸರು ತಂದುಕೊಡ್ಬೇಕು ಮತ್ತು ಆ ಸಿನಿಮಾಗೆ ಆ ಹಾಡುಗಳಿಂದ ಉಪಯೋಗ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ಕೋತಾರೆ. ಪ್ರೇಮಲೋಕ ಏನು ಅವ್ರು ಕೆಲಸ ಮಾಡಿದ್ರು ಅದರ ಡಬಲ್ ಪಟ್ ಕೆಲಸನ ರಣಧೀರ ಸಿನಿಮಾಗೆ ಮಾಡ್ತಾರಂತೆ. ಹಿಂದಿ ಸಿನಿಮಾದ ಹೀರೋದಲ್ಲಿ 6 ಸಾಂಗ್ ಇರುತ್ತೆ, ಆದರೆ ರಣಧೀರದಲ್ಲಿ 9 ಅತ್ಯದ್ಭುತ ಹಾಡುಗಳನ್ನು ಕೊಟ್ಬಿಡ್ತಾರೆ. ಅವ್ರೇನಾದರೂ ಕಾಪಿ ಮಾಡಿಬಿಟ್ಟಿದ್ರೆ ಆ ಸಿನಿಮಾ ಆ ರೀತಿ ಹೋಗ್ತಿರ್ಲಿಲ್ವೇನೋ, ಅಂಥ ಅದ್ಭುತವಾದ ಟ್ಯೂನ್ಗಳನ್ನು ಮಹಾಗುರುಗಳು ಕೊಡ್ತಾರೆ. ರಣಧೀರ ಸಿನಿಮಾದ ಯಶಸ್ಸಿನ ಹಿಂದೆ ಮಹಾಗುರುಗಳ ಪಾತ್ರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವೀರಸ್ವಾಮಿಯವರು ಏನು ಅಂದ್ಕೊಂಡಿದ್ರು, ಕಾಪಿ ಮಾಡಬೇಡ ಹೀರೋ ಸಿನಿಮಾದ ಹಾಡುಗಳನ್ನು ಅಂತ, ಅವರೇ ಶಾಕ್ ಆಗಿಬಿಡ್ತಾರೆ. ಎಂಥ ಅದ್ಭುತವಾದ ಟ್ಯೂನ್ ಕೊಟ್ಟರೆ ರಾಜು ಅಂತೇಳಿ ಹಂಸಲೇಖ ಅವ್ರು ಬೆನ್ನು ತಡ್ತಾರೆ. ಆ ಸಿನಿಮಾದ ಟ್ಯೂನ್ ಆಗಬೇಕಾದ್ರೆ ಕೂಡ ವೀರಸ್ವಾಮಿಯವರು ಮತ್ತೊಂದು ಮಾತನ್ನು ಹೇಳ್ತಾರಂತೆ, ನೋಡಪ್ಪ, ನನ್ನ ಮಾತು ನೀನು ಕೇಳಲಿಲ್ಲ, ಅಟ್ಲೀಸ್ಟ್ ಇದೊಂದು ಆಸೆನಾರು ನೆರವೇರಿಸು. ಆ ಸಿನಿಮಾದಲ್ಲಿ ಒಂದು ಮೃದು ಗಜಲ್ ಸಾಂಗ್ ಥರ ಒಂದು ಸಾಂಗ್ ಇದೆ, ಟ್ರ್ಯಾಜಿಡಿ ಸಾಂಗು, ಅದನ್ನೇ ಯಥಾವತ್ತಾಗಿ ಬಿಟ್ಬಿಡಪ್ಪ, ಅದೊಂದಾರು ಮಾಡಯ್ಯ ನೀನು ಅಂತ ವೀರಸ್ವಾಮಿಯವರು ಹಂಸಲೇಖ ಅವ್ರಿಗೆ ಹೇಳ್ತಾರಂತೆ. ಹಂಸಲೇಖ ಅವರು ಅದಕ್ಕೂ ಒಪ್ಪಲ್ವಂತೆ. ಆಗ ವೀರಸ್ವಾಮಿಯವರಿಗೆ ತುಂಬಾ ಕೋಪ ನೋಡುತ್ತಂತೆ, ಏನು ಹೇಳಿದ ಮಾತೆ ಕೇಳಲ್ವಲ್ಲ ಅಂತ. ಆಗ ಹಂಸಲೇಖ ಅವರು ವೀರಸ್ವಾಮಿಯವರಿಗೆ ಸಮಾಧಾನ ಮಾಡ್ತಾರಂತೆ, ಸರ್,
ರವಿಚಂದ್ರನ್ನು ಈಗ ತಾನೇ ಬೆಳೀತಾ ಇರೋವಂಥ ನಾಯಕ ಅವರು. ಅವರಿಗೆ ನಾವು ಟ್ರ್ಯಾಜಿಡಿ ಸಾಂಗ್ ಹಾಕೋದು ಬೇಡ, ಯಾಕಂದರೆ ಕೊನೆಯಲ್ಲಿ ಒಂದಾಗ್ತಾರೆ ಅಲ್ವಾ ಹೀರೋ ಹೀರೋಯಿನು. ನಾವು ಮಧ್ಯದಲ್ಲಿ ಟ್ರ್ಯಾಜಿಡಿಯಾಗಿ ಅವ್ರ ಕೈಲಿ ಟ್ರ್ಯಾಜಿಡಿ ಸಾಂಗ್ಸ್ ಆಡಿಸೋದು ಬೇಡ. ನಾನು ಬೇರೆ ಥರ ಹೊಸತನದಲ್ಲಿ ಕೊಡ್ತೀನಿ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಟ್ರ್ಯಾಜಿಡಿನೂ ಇರಬೇಕು, ಫನ್ನಾಗೂ ಇರಬೇಕು ಅಂಥೇಳಿ ಒಂದು ಮಾಸ್ಟರ್ ಮಂಜುನಾಥ್ ಅವ್ರನ್ನ ಇಟ್ಕೊಂಡು ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಆ ಸಾಂಗ್ ನೋಡಿ ನೀವು. ಖುಷ್ಬು ಅವರು ಅಳ್ತಾ ಇರ್ತಾರೆ, ಮಾಸ್ಟರ್ ಮಂಜುನಾಥ್ ಕಾಮಿಡಿ ಮಾಡ್ಕೊಂಡು ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಅಂಥೇಳಿ ಫನ್ನಾಗಿ ಪ್ರೇಮಿಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಮಧ್ಯದಲ್ಲಿ ರವಿಚಂದ್ರನ್ ಅವ್ರು ಬಂದು ಹೋಗೋದು. ಈ ರೀತಿ ಒಂದೇ ಹಾಡಿನಲ್ಲಿ ಟ್ರ್ಯಾಜಿಡಿನೂ ಕೊಟ್ಬಿಡ್ತಾರೆ, ಫನ್ನು ಕೊಟ್ಬಿಡ್ತಾರೆ, ಲವ್ ಸಾಂಗು, 3 ಥರನೂ ಒಂದೇ ಸಾಂಗ್ನಲ್ಲಿ ಕೊಟ್ಟಂತಹ ಗೀತೆನೇ ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ. ಮಹಾಗುರು ಹಂಸಲೇಖ ಅವರು ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಕೇವಲ ಅದೊಂದೇ ಹಾಡಲ್ಲ, ರಣಧೀರದಲ್ಲಿರುವಂತಹ ಎಲ್ಲ ಹಾಡುಗಳು ಕೂಡ ವಿಶೇಷವಾಗಿದೆ. ಒಂದು ಹಾಡಲ್ಲಿ ನೋಡಿ, ಎಲ್ಲ ನಮ್ಮ ಕನ್ನಡ ಚಿತ್ರಗಳ ಹೆಸರನ್ನೇ ತೊಗೊಂಡು ಆ ಹಾಡನ್ನು ಬರೆದು ಅದನ್ನು ಕೂಡ ಸೂಪರ್ ಡೂಪರ್ ಹಿಟ್ ಮಾಡಿಬಿಡ್ತಾರೆ. ಈ ರೀತಿ ರಣಧೀರದಲ್ಲಿದ್ದಂಥ ಎಲ್ಲ ಸಾಂಗುಗಳು ಕೂಡ ಸೂಪರ್ ಹಿಟ್ ಆಗುತ್ತೆ. ಅದು ಕೂಡ ಕ್ಯಾಸೆಟ್ನಲ್ಲಿ ಭರ್ಜರಿ ಸೇಲ್ ಆಗುತ್ತೆ. ಪ್ರೇಮಲೋಕದ ದಾಖಲೆಯನ್ನು ರಣಧೀರ ಕ್ಯಾಸೆಟ್ ಸೇಲ್ ಮುರಿದಾಕತ್ತಂತೆ. ಆ ಮಟ್ಟಿಗೆ ರಣಧೀರ ಕ್ಯಾಸೆಟ್ ಕೂಡ ಆಗ ದಾಖಲೆ ಮಟ್ಟದಲ್ಲಿ ಸೇಲ್ ಆಗುತ್ತೆ. ವೀರಸ್ವಾಮಿಯವರು ಏನು ಅಂದ್ಕೊಂಡಿದ್ರು, ಆ ಹೀರೋ ಸಿನಿಮಾದ ಎಲ್ಲ ಹಾಡುಗಳನ್ನು ನಾವು ತಗೊಂಬಿಡೋಣ ಅಂತ. ಆದರೆ ಅದಕ್ಕೆ ಹಂಸಲೇಖ ಅವರು ಒಪ್ಪೋದಿಲ್ಲ. ತಮ್ಮ ಸ್ವಂತ ಟ್ಯೂನನ್ನೇ ಕೊಟ್ಟು 2ನೇ ಸಿನಿಮಾವನ್ನು ಕೂಡ ಅದ್ಧೂರಿ ಜಯಬೇರಿ ಬಾರಿಸೋದ್ರ ಹಿಂದೆ ಹಂಸಲೇಖ ಅವರ ಪಾತ್ರ ಪ್ರಮುಖವಾಗಿ ಕೆಲಸ ಮಾಡಿರುತ್ತೆ.